ಹಲೋ ಎಲ್ರಿಗೂ, ಇದು ಶರಣ್ಯಳ 6ನೇ ಮಿನಿ ವ್ಲಾಗ್. ನಿನ್ನ ನಂತರ ನಾನು ಬೆಳಗ್ಗೆನೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಎಲ್ಲಿಗಪ್ಪ ಅಂದರೆ ಚಾಮುಂಡಿ ಬೆಟ್ಟಕ್ಕೆ. ಆ ತಾಯಿಗೆ ಪೂಜೆ ಮಾಡಿಸೋಣ ಅಂತ ಪೂಜೆ ಐಟಮ್ ತಗೊಂಡು ನಾವು ಹೊರಟಿದ್ದು ದರ್ಶನಕ್ಕೆ. ಮಾತನಾಡುವ ಮಾಯೆ ನೀನೇ, ನೂರು ಭಾವ ಸೇರಿ ಮೂಡಿದ ಸಾಲು ನೀನೇ, ಕವಿತೆ ಕವಿತೆ ನಿನ್ನ ಕವಿತೆ ಕವಿತೆ. ಅಷ್ಟು ರಶಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು. ಶರಣ್ಯಂಗೆ ಹೊಟ್ಟೆನೂ ಹಸ್ತಿತ್ತು. ಅಲ್ಲೇ ಲಾಡು ಪ್ರಸಾದ ತಗೊಂಡು ಶರಣ್ಯಂಗೂ ತಿನ್ನಿಸಿ ನಾವು ತಿಂದ್ವಿ. ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನಂತರ ಮೈಸೂರಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ಕೆಲವೊಂದು ಶಾಪ್ಗಳು ಮಾತ್ರ ಓಪನ್ ಇದ್ವು. ಆ ಶಾಪ್ಗಳಲ್ಲೇ ಶರಣ್ಯಂಗೆ ಕೆಲವೊಂದು ಥಿಂಗ್ಸ್ನ ಕೊಡಿಸಿ ಅಲ್ಲಿಂದ ನಾವು ಹೊರಟಿದ್ದು ಉತ್ನಳ್ಳಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ. ಆ ಗ್ಯಾಪಲ್ಲಿ ಶರಣ್ಯಂಗೆ ಒಂದು ಸರ್ಪ್ರೈಸ್ ಇತ್ತು. ಆ ಸರ್ಪ್ರೈಸ್ ಏನಪ್ಪ ಅಂದರೆ ಅವ್ರ ಆದಿತ್ಯ ಮಾಮ. ನಗುವುದ ಕಲಿಸೋ ಮಗುವಿನ ಮನಸೆ, ಈ ನವಿರಾದ ಮುನಿಸು ನೀ ನನಗಾಗಿ ಉಳಿಸು, ಕರೆದರ ಹೆಸರ ಕಳಿಸುವೆ ಉಸಿರ, ಇರು ಜೊತೆಯಾಗಿ ಹೀಗೆ ನಾ ಮರೆ ಆಗವರೆಗೆ, ಕೊನೆವರೆಗೂ ಕಾಪಾಡು ಇದೇ ರೀತಿ ನನ್ನ, ನೀ ನನಗಾದೆ ಬದುಕೋಕೆ ಹೊಸ ಕಾರಣ, ಕವಿತೆ ಕವಿತೆ. ನಾವಂತೂ ಅವ್ರನ್ನ ನೋಡಿ ಮೀಟ್ ಮಾಡಿ ತುಂಬ ಖುಷಿಯಾದ್ವಿ. ಏನು ಹೇಳಲಿ ನಾನು ಹೊಸತರ. ಉತ್ನಳ್ಳಿ ಅಮ್ಮನವರಿಗೆ ಪೂಜೆ ಮಾಡಿಸೋಣ ಅಂತ ಪೂಜೆ ಐಟಮ್ ಮತ್ತು ಮಡ್ಲಕ್ಕಿ ಸಾಮಾನು ತಗೊಂಡು ದೇವಸ್ಥಾನದೊಳಗಡೆ ದರ್ಶನಕ್ಕೆ ಅಂತ ಹೊರಟ್ವಿ. ಗೊಂದಲ ನೀನೆ ಉತ್ತರ, ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ, ನೂರು ಭಾವ ಸೇರಿ ಮೂಡಿದ ಸಾಲು ನೀನೆ, ಕವಿತೆ ಕವಿತೆ ನಿನ್ನ ಅರಿದೆ, ಕವಿತೆ ಕವಿತೆ ನಿನ್ನ ಅರಿದೆ, ಏನು ಹೇಳಲಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಾಗ ಆದಿ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಅವ್ರ ಮನೆಗೆ. ಅಲ್ಲಿ ನನಗೆ ಸರ್ಪ್ರೈಸ್ ಸಿಕ್ತು. ಯಾಕಂದರೆ ವೆರಿ ಫಸ್ಟ್ ಟೈಮ್ ಆದಿ ಅಣ್ಣನ ಅಣ್ಣ ಕಾರ್ತಿ ಅಣ್ಣನ ನಾನು ಮೀಟ್ ಮಾಡಿದೆ. ನಾವು ಹೋಗಿದ್ದು ಅವ್ರಿಗೆ ಗೊತ್ತಾಗಿ ಅವ್ರ ಮನೇಲೆ ಬಿರಿಯಾನಿ ಮಾಡಿಸಿದ್ರು. ಬಿರಿಯಾನಿ ಮಾತ್ರ ಬೇರೆ ಲೆವೆಲಿಗಿತ್ತು ಗುರು. ನಗುವುದ ಕಲಿಸೋ
ಊಟ ಮುಗಿಸ್ಕೊಂಡು ಅವ್ರನ್ನೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಸಿ ನಾವು ಮತ್ತೆ ವಾಪಸ್ ಹೊರಟ್ವಿ. ಇದಾಗಿತ್ತು ಶರಣ್ಯಳ 6ನೇ ಮಿನಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.